ತಂದೆ ತಾಯಿ ಸಮಾನರಾದಂತಹ ಗುರು ಹಿರಿಯರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಮಹನೀಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ನಾಟಕ ಕಾಲು ಕೆದರಿದ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ನಾಟಕ ಎಂಬುದು ಎಲ್ಲರಿಗೂ ಸಂತೋಷದ ವಿಚಾರ. ಆದರೆ ಆ ಸಂತೋಷದ ವಿಚಾರದಲ್ಲಿ ಒಂದು ದುಃಖದ ಸಂಗತಿ ಕೂಡ ಇದೆ ಬಂಧುಗಳೇ. ಏನೆಂದರೆ, ಇದೇ ತಿಂಗಳು 14ನೇ ತಾರೀಕು ಶ್ರೀ ದಿವಂಗತ ವಾಘಪ್ಪ ಸೋಮಪ್ಪ ರಜಪೂತ್ ಇವರು ದೈವಾಧೀನರಾದರು ಬಂಧುಗಳು. ಇವರು ಬೇರೆ ಯಾರಲ್ಲ, ಸ್ವತಃ ನನ್ನ ಅಜ್ಜ. ನನ್ನ ಅಜ್ಜ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಡೀ ಊರಿಗೆ ಬೇಕಾದಂತಹ ಒಂದು ಒಳ್ಳೆಯ ವ್ಯಕ್ತಿ, ಮಹಾತ್ಮ ಅಂತವರು. ಅಂತ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಬಂಧುಗಳೇ. ಅವರ ಬಗ್ಗೆ ಏನ್ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಬಂಧುಗಳೇ, ದಿನ ಬೆಳಗಾದರೆ ನಾನು ನಂದು ಅನ್ನೋ ಸ್ವಾರ್ಥ ಸಮಾಜದಲ್ಲಿ ನನ್ನವರು ನಮ್ಮವರು ಅಂತ ಬದುಕ್ತಾ ಇದ್ದಂತ ಏಕೈಕ ವ್ಯಕ್ತಿ ಬಂಧುಗಳವರು. ಇಡೀ ಊರಿಗೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿದಂತಹ ವ್ಯಕ್ತಿ ಅಲ್ಲ, ಯಾರಿಗೂ ಮೋಸ ಮಾಡಿದಂತಹ ವ್ಯಕ್ತಿ ಅಲ್ಲ ಬಂಧುಗಳೇ. ಬಂಧುಗಳೇ, ನಾನಿವತ್ತು ನಿಮ್ಮ ಮುಂದೆ ಈ ರೀತಿ ಬಂದು ನಿಂತು ಮಾತಾಡ್ತಿದ್ದಂದ್ರೆ ಆ ಪುಣ್ಯಾತ್ಮ ನನಗೆ ಕೊಟ್ಟಂತಹ ಭಿಕ್ಷೆ ಬಂಧುಗಳೇ ನನ್ನ ಜೀವನ. ಯಾಕಂದ್ರೆ ನಾನು ಹುಟ್ಟಿದಾಗ ತನ್ನ ತಾಯಿಯ ಮೂಲೆ ಹಾಲನ್ನು ಕುಡಿಲಿಲ್ಲ ಬಂಧುಗಳೇ. ಆವಾಗ ಏನ್ ಇವನು ಬದುಕಲ್ಲ, ಇವನನ್ನ ಬಿಟ್ಟು ಬಿಡಿ, ಬದುಕಲ್ಲ ಅಷ್ಟೇ ದಿನ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಿದ್ರಂತೆ ಊರಲ್ಲಿ. ಅವಾಗ ಯಾರೋ ನಿಮ್ಮಂತ ಪುಣ್ಯಾತ್ಮರು ಹೇಳಿದಂತೆ ಆ ಒಂದು ಹುಡುಗನ ಸಲುವಾಗಿ ಇದ್ದದ್ದೆಲ್ಲ ಆಸ್ತಿ ಮನೆಯನ್ನ ಮಾರ್ಕೊಂಡ್ಬಿಟ್ಟು ಮುಂದೆ ಏನ್ ಮಾಡೋರು ಅಂತ. ಯಾಕೆ ನಿನ್ ಮಗನಿಗೆ ಮುಂದೆ ಮಕ್ಕಳೇ ಆಗಲ್ವಾ, ಅವನ ಸಂಬಂಧ ಯಾಕೆ ಇಷ್ಟೆಲ್ಲ ಗುದ್ದಾಡ್ತಿದ್ರು ಅಂತ. ಅದಕ್ಕೆ ಬಂಧುಗಳೇ, ಆ ಮಹಾತ್ಮ ಹೇಳಿದಂತೆ ನನ್ನ ಆಸ್ತಿ ಮನೆ ಅಷ್ಟೇ ಅಲ್ಲ, ನನ್ನ ಪ್ರಾಣ ಹೋದರೂ ಸರಿ ಆ ನನ್ನ ಮಗನ ಬದುಕ್ತೀನಿ ಅಂತ. ಬಂಧುಗಳೇ, ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಂದ್ರೆ ಆ ನನ್ನ ತಂದೆ ಕೊಟ್ಟ ಭಿಕ್ಷೆ ಬಂಧುಗಳೇ ನನ್ನ ಜೀವನ. ಅವತ್ತು ನನ್ನ ತಂದೆ ಆ ಮಹಾತ್ಮ ನನ್ನನ್ನು ಬಿಟ್ಟು ಬಿಟ್ಟಿದ್ರೆ ನಾನು ಇವತ್ತು ಬಂದು ನಿಮ್ಮ ಮುಂದೆ ಮಾತಾಡ್ತಿರ್ಲಿಲ್ಲ ಬಂಧುಗಳೇ. ಬಂಧುಗಳೇ, ನಮ್ಮೂರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಊರ ದೇವರ ಜಾತ್ರೆ ಆಗಲಿ, ಏನೇ ಆಗಲಿ ಬಂಧುಗಳೇ, ವಾಗಪ್ಪ ಅಂತ ಎಲ್ಲರೂ ಮನೆ ಮುಂದೆ ಕರೆದು ಅವರನ್ನ ಕರೆದಂತಹ ಒಂದು ಮಾತು ಇವಾಗ್ಲೂ ಕೂಡ ತುಂಬಾ ನೆನಪಲ್ಲಿ ಬರ್ತಾ ಇದೆ ಬಂಧುಗಳೇ. ನಮ್ಮೂರಲ್ಲಿ ವಾಗಪ್ಪಗಿಂತ ದೊಡ್ಡಲಮಾಣಿ ಅಂತಾನೆ ಹೆಸರಾದಂತಹ ಒಂದು ಒಳ್ಳೆ ವ್ಯಕ್ತಿ ಬಂಧುಗಳೇ ಅವರು. ಅಂತಹ ಪುಣ್ಯಾತ್ಮ ಮತ್ತೆ ಹುಟ್ಟಿ ಬರ್ತಾನೋ ಇಲ್ಲ ಗೊತ್ತು ಬಂಧುಗಳೇ. ಬಂಧುಗಳೇ, ಅವರು ಕೂಡ ಒಂದು ರಂಗಭೂಮಿ ಕಲಾವಿದರು ಹೌದು, ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿ ಬಂಧುಗಳೇ. ಅವರೇನೋ ಶಾಲೆಗೆ ಹೋಗಿಲ್ಲ, ಏನೋ ಕಲ್ತಿಲ್ಲ ಬಂಧುಗಳೇ. ಆದರೂ ರಂಗಭೂಮಿ ಬಂತು, ರೈತಕಿ ಬಂತು, ಊರಲ್ಲಿ ಒಂದು ಹಿರೇತನ ಮಾಡೋದು ಬಂತು. ಪ್ರತಿಯೊಂದರಲ್ಲೂ ಕೂಡ ಅವರಿಗೆ ಯಾರು ಸರಿ ಸಾಟಿ ಇಲ್ಲ ಅಂತ ಹೇಳ್ತಿದ್ರು ಬಂಧುಗಳೇ. ಅಂತಹ ಮಹಾನ್ ವ್ಯಕ್ತಿ, ಅಂತಹ ಮಹಾತ್ಮನ್ನು ಪಡೆದ ನಾವೆಲ್ಲರೂ ಪುಣ್ಯವಂತರು ಬಂಧುಗಳೇ. ಆದರೆ ಇವತ್ತು ಕಳ್ಕೊಂಡಿದೀವಲ್ಲ, ನಮ್ಮಂತ ನತದೃಷ್ಟವಂತರು ಯಾರು ಇಲ್ಲ ಬಂಧುಗಳೇ. ಬಂಧುಗಳೇ, ಅವರು ಇಲ್ಲದ ನಮ್ಮ ಮನೆ ಹೆಂಗಾಗಿದೆ ಅಂದ್ರೆ ರಾಜನಿಲ್ಲದ ಅರಮನೆ ಆದಂಗೆ ಆಗಿದೆ ಬಂಧುಗಳೇ ನಮ್ಮ ಬದುಕು.
ಆ ಪುಣ್ಯಾತ್ಮ ಮಾಡಿದಂತಹ ಸಾಧನೆ, ಬದುಕಿದಂತಹ ಇದ್ದಾಗ ಅವನ ಹೆಸರು ಸತ್ತ ಮೇಲೆಯೂ ಕೂಡ ಅದೇ ರೀತಿ ಸಾಕ್ತಾ ಇದೆ ಬಂಧುಗಳೇ. ಇವತ್ತು ಆ ನನ್ನ ತಂದೆ ಆ ಮಹಾತ್ಮನ ಸ್ಮರಣಾರ್ಥಕವಾಗಿ ನಮ್ಮ ಊರಲ್ಲಿ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹಾಗೂ ಈ ವರ್ಷ ಸರ್ಕಾರಿ ಹುದ್ದೆಗೆ ಸೇರಿದಂತಹ ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಆ ಮಹಾತ್ಮನ ಸ್ಮರಣಾರ್ಥಕವಾಗಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಬಂಧುಗಳೇ, ನಾಟಕದ ವತಿಯಿಂದ. ಬಂಧುಗಳೇ, ಆ ನನ್ನ ಪರಮಾತ್ಮ ಆ ಮಹಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಇದು ನಿಮ್ಮ ಮುಂದಿನ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಲಿ ಅಂತ ಒಂದು ಆಶೀರ್ವಾದ ನಿಮಗೆ ಆ ನನ್ನ ತಂದೆ ಕೊಡ್ಲಿ. ಅವಳು ಜೀವಂತವಿದ್ದಾಗ ಎಂತಹ ಅವರ ಹೆಸರಿತ್ತಲ್ಲ, ಇನ್ನು ಮುಂದೆಯೂ ಕೂಡ ನಾವು ನೀವು ಎಲ್ಲರೂ ಸೇರಿ ಅವನ ಹೆಸರನ್ನು ಹಾಗೆ ಮುಂದಕ್ಕೆ ತಗೊಂಡು ಹೋಗೋಣ. ಅವನ ಹೆಸರಿಗೆ ಕಳಂಕ ತರಬಾರ್ದು ಅಂತ ಒಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಕೇಳಿಕೊಳ್ತೇವೆ ಬಂಧುಗಳೇ. ಅವ್ರು ಇದ್ದಾಗ ಒಂದು ಮಾತು ಹೇಳ್ತಿದ್ರು ಬಂಧುಗಳೇ ನನಗೆ, ಅವರು ಮಗ ದುಡುತ್ತಿನೋ ಇನ್ನೊಬ್ಬರನ್ನ ಮಗ ತಿನ್ಬೇಡ ಅಂತ. ಅಂದ್ರೆ ಅದು ನಮ್ಮ ಭಾಷೆಯಲ್ಲಿ ಬೇರೆ ಅರ್ಥ ಆಗತ್ತೆ ಬಂಧುಗಳೇ. ಯಾವತ್ತಿದ್ರು बेटा मानसे कोणी मोसा तार जीवन चलाಯಿಸಿರುತ್ತ ಇಂತಹ ಒಂದು ಮಹಾತ್ಮ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬಂಧುಗಳೇ. ಮನೆಯಲ್ಲಿ ಹೋದಾಗ ಅವರು ಫೋಟೋ ನೋಡಿದ್ರೆ ಅಷ್ಟೇ ಇವತ್ತು ಏನೋ ನಮ್ಮ ಅಜ್ಜ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಅನ್ಸುತ್ತೆ ಬಂಧುಗಳೇ. ಇಲ್ಲ ಉಳಿದ ಟೈಮಲ್ಲಿ ಎಲ್ಲೋ ಹೊರಗಡೆ ಆಟಾಡಕ್ಕೆ ಹೋಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಅಂತ ಅನ್ಸುತ್ತೆ. ಇಡೀ ಊರಿಗೆ ಕಳಶವಾದಂತಹ ವ್ಯಕ್ತಿ ಇವತ್ತು ನಮ್ಮನ್ನು ಆಗಲಿ 15 ರಿಂದ 16 ದಿನ ಆಯ್ತು ಬಂಧುಗಳೇ. ಅಂತಹ ವ್ಯಕ್ತಿ ಒಂದು ನಮ್ಮನ್ನೆಲ್ಲರೂ ಬಿಟ್ಟು ಹೋಗಿದ್ದಾರೆ. ನಮ್ಮ ಅಜ್ಜ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಡೀ ಊರಿಗೆ ಬೇಕಾದಂತಹ ವ್ಯಕ್ತಿ ಬಂಧುಗಳೇ ಅವರು. ಅಂತಹ ಪುಣ್ಯಾತ್ಮ ಇವತ್ತು ನಿಮ್ಮನ್ನೆಲ್ಲ ಎಲ್ಲರನ್ನು ಬಿಟ್ಟು ದೇವಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಬಂಧುಗಳೇ. ಭೂಲೋಕದಲ್ಲಿ ಎಷ್ಟು ಎಲ್ಲ ಜನರಿಗೆ ಸಣ್ಣವರಿಂದ ದೊಡ್ಡವರ ತನ ಎಷ್ಟು ಒಳ್ಳೆಯವರಾಗಿದ್ರು ಅಷ್ಟೇ ಅವರ ಒಳ್ಳೆತನ ಆ ದೇವರಿಗೂ ಕೂಡ ಇಷ್ಟ ಆಯ್ತು ಅಂತ ಕಾಣುತ್ತೆ ಬಂಧುಗಳೇ. ಅದರ ಸಲುವಾಗಿ ನೀನು ಭೂಲೋಕದಲ್ಲಿ ಮಾಡಿದಂತಹ ಸೇವೆ ಸಾಕಪ್ಪ, ಇನ್ನು ಸ್ವರ್ಗ ಲೋಕಕ್ಕೆ ಬಂದ್ಬಿಡುವಂತ ದೇವರು ಕೂಡ ಕರ್ಕೊಂಡ್ಬಿಟ್ರಂತ ಕಾಣಿಸುತ್ತೆ ಬಂಧುಗಳೇ. ಮುಂದೊಂದು ದಿನ ನನಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಆ ಮಹಾತ್ಮನ ಮೊಮ್ಮಗನಾಗಿ ಹುಟ್ಟಬೇಕಂತ ಆಸೆ ಬಂಧುಗಳೇ ನನಗೆ. ಆ ದೇವರಲ್ಲಿ ಅದೇ ಪ್ರಾರ್ಥಿಸ್ತೀನಿ ಬಂಧುಗಳೇ. ಯಾಕಂದ್ರೆ ಅಂತಹ ಅಜ್ಜ ಎಷ್ಟು ಜನರಿಗೆ ಸಿಗಲಿಕ್ಕೆ ಸಾಧ್ಯ ಹೇಳಿ ಬಂಧುಗಳೇ. ಅದೇ ರೀತಿ ಆ ನನ್ನ ಅಜ್ಜ ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿದ ಕೂಡಲೇ ಆ ಕೆಲಸನ ಪೂರ್ತಿ ಮಾಡೋ ತನಕ ಅದ್ರ ಕೈ ಬಿಟ್ಟಿರಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ದೇವರ ಪೂಜೆ ಆಗಲಿ, ಏನೇ ಆಗಲಿ ಬಂಧುಗಳೇ. ಆದ್ರೆ ಇವತ್ತು ಆ ನನ್ನ ಪುಣ್ಯಾತ್ಮನ ಸಲುವಾಗಿ ಒಂದು ಏನು ಕಾರ್ಯಕ್ರಮ ನಡೀತದಿಲ್ಲ ಬಂಧುಗಳೇ. ಈ ಒಂದು ಕಾಲು ಕಿರಿದ ಹುಲಿ ಎಂಬ ನಾಟಕ, ಅವರು ಕೂಡ ಒಂದು ರಂಗಭೂಮಿ ಕಲಾವಿದರು. ಅವರ ಸಲುವಾಗಿ ಈ ಕಾರ್ಯಕ್ರಮ ಕ್ಯಾನ್ಸಲ್ ಆಗೋದು ಬೇಡ, ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ಅವಮಾನವಾದಂತಾಗುತ್ತದೆ ಅಂತ ಹೇಳಿ ಅವರ ಮಾತಿನಂತೆ ನಡೆಯುತ್ತಾ ಈ ನಾಟಕದಲ್ಲಿ ನಂದು ಒಂದು ಕೂಡ ಒಂದು ಪಾತ್ರವಿದೆ ಬಂಧುಗಳೇ. ಯಾಕಂದ್ರೆ ಆ ನನ್ನ ಅಜ್ಜನ ಸಲುವಾಗಿ ಅವನು ನಡೆದಂತ ದಾರಿಯಲ್ಲೇ ನಾನು ನಡೆಯುತ್ತೇನೆ. ಯಾಕಂದ್ರೆ ಆ ನನ್ನ ಅಜ್ಜನ ಕಾಲಿನ ಧೂಳು ಸಮಾನವಲ್ಲ ಬಂಧುಗಳೇ ನಾನು. ಆದ್ರೂ ಕೂಡ ಅವರು ನಡೆದ ಹಾದಿಯಂತೆ ನಾನು ನಡೆಯುತ್ತೇನೆ. ಏನೋ ಒಂದು ಅವ್ರ ತರ ಹೋಗ್ತೀನಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಈ ನಾಟಕದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೇನೆ ಬಂಧುಗಳೇ. ನನ್ನ ಸಲುವಾಗಿ, ನನ್ನ ಅಜ್ಜನ ಸಲುವಾಗಿ ಈ ನಾಟಕ ಕ್ಯಾನ್ಸಲ್ ಆಗಬಾರ್ದು ಅನ್ನೋ ಒಂದು ಅನಿವಾರ್ಯ ಕಾರಣದಿಂದಾಗಿ ಒಂದೊಂದು ಪಾತ್ರವನ್ನು ಮಾಡ್ತಿದ್ದೇನೆ. ದಯವಿಟ್ಟು ನನ್ನಿಂದ ಏನೋ ಒಂದು ಅಪ್ಪು ತಪ್ಪಾದಲ್ಲಿ ತಮ್ಮ ಮನೆಯ ಮಗನೆಂದು ಭಾವಿಸಿಕೊಂಡು ನನ್ನಂತಹ ಕಲಾವಿದರಿಗೆ ಪ್ರೋತ್ಸಾಹಿಸಿ ಬೆಳೆಸಿ ಬಂಧುಗಳೇ. ಇಷ್ಟು ಹೇಳ್ತಾ ನನ್ನೊಂದು ಮಾತುಗಳನ್ನು ಮುಗಿಸ್ತೀನಿ ಬಂಧುಗಳೇ. ನಮಸ್ತೆ.
ಎತ್ತರಕ್ಕೆ ಬೆಳೆದರೆ ಅರ್ಥವಿಲ್ಲ, ಹತ್ತಿರಕ್ಕೆ ಬೆಳೆದರೆ ಅರ್ಥವಿದೆ. ಎತ್ತರಕ್ಕೆ ಬೆಳೆದರೆ ಅರ್ಥವಿಲ್ಲ, ಹತ್ತಿರಕ್ಕೆ ಬೆಳೆದರೆ ಅರ್ಥವಿದೆ. ಬೆಳೆದಂತೆ ಶಿಶುವಾಗು, ಬೆಳೆದಂತೆ ಶಿಶುವಾಗು, ಪಶುವಾಗಬೇಡ. ಬೆಳೆದಂತೆ ಶಿಶುವಾಗು, ಪಶುವಾಗಬೇಡ. ವ್ಯಕ್ತಿಯನ್ನ ಪೂಜಿಸಬೇಡ, ವ್ಯಕ್ತಿತ್ವವನ್ನು ಪೂಜಿಸು. ವ್ಯಕ್ತಿಯನ್ನ ಪೂಜಿಸಬೇಡ, ವ್ಯಕ್ತಿತ್ವವನ್ನು ಪೂಜಿಸು ಎಂಬ 3-4 ವ್ಯಾಖ್ಯಾಂಶದಲ್ಲಿ ಆತ ತನ್ನ ಅಜ್ಜನ ಜೊತೆಗೆ ಈ ಊರಿನ ದೊಡ್ಡ ಮನೆ ದೊರೆ ಅಂತ ಹೇಳಿ ಖ್ಯಾತಿಯನ್ನು ಒಳಗೊಂಡಿರುವಂತಹ ದಿವಂಗತರಾದಂತಹ ಶ್ರೀ ವಾಗಪ್ಪ ಸೋಮಪ್ಪ ರಾಜಪೂತ್ ರವರ ಒಂದು ಸವಿ ನೆನಪನ್ನ, ಅವರ ಆತ್ಮೀಯತೆಯನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಒಂದು ಹಿರಿಯತನವನ್ನ ತಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಿದಂತಹ ಕಿಶೋರ್ ರಾಜಪೂತ್ ಈತನಿಗೆ ಧನ್ಯವಾದಗಳು.